ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಂಗೆ ಬಜಾಜ್ ಆಟೋ ಕಂಪನಿ ಶೇರ್ಸ್ 10,000 ರೂಪಾಯಿಗೆ ಬೈಬ್ಯಾಕ್ ಮಾಡ್ತೀವಿ ಅಂತ ಕಂಪ್ನಿಯವರೇ ಅನೌನ್ಸ್ ಮಾಡಿದ್ರು. ಸೊ ಫ್ರೆಂಡ್ಸ್, 7,000 ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ. ಕಂಪನಿಯವರು ಇನ್ವೆಸ್ಟರ್ಸ್ ಇಂದ ನಾವು 43% ಪ್ರೀಮಿಯಂ ಕೊಟ್ಟು 10,000 ರೂಪಾಯಿಗೆ ಕಂಪನಿ ಶೇರ್ಸ್ ನ ನಾವೇ ಬೈಬ್ಯಾಕ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಫ್ರೆಂಡ್ಸ್, ಬೈಬ್ಯಾಕ್ ಅಂತಂದ್ರೆ ಏನು? ಈ ಹೆಂಗಿದ್ರು ಕಂಪನಿಯವರೇ 43% ಎಕ್ಸ್ಟ್ರಾ ಕೊಟ್ಟು ಅವ್ರ ಕಂಪನಿ ಶೇರ್ಸ್ ನ ಅವರೇ ವಾಪಸ್ ತಗೊಳ್ತಾ ಇದಾರೆ. ಸೊ ಹಾಗಾಗಿ ನಾನು ಬೈ ಮಾಡ್ಬಿಡ್ಲಾ ಅಂತ ಏನಾದ್ರು ಅನ್ಕೊಂಡಿದ್ರೆ ನನ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ಬಜಾಜ್ ಆಟೋ ಕಂಪನಿ ಶೇರ್ಸ್ ಬೈ ಬ್ಯಾಕ್ಗೋಸ್ಕರ ನೀವೇನಾದ್ರೂ ಬೈ ಮಾಡೋ ತರ ಇದ್ರೆ. ಸೊ ಫ್ರೆಂಡ್ಸ್, ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಹೋಗೋಣ. ನೋಡಿ, ಬಜಾಜ್ ಆಟೋ ಇಲ್ಲಿ ನಾವು ಮೇನ್ ನೋಡ್ಬೇಕಾಗಿರೋದು ಕರೆಂಟ್ ಮಾರ್ಕೆಟ್ ಪ್ರೈಸ್ 7,000 ರೂಪಾಯಿ ಇದೆ. ಕಂಪನಿ ಬೈಬ್ಯಾಕ್ ಪ್ರೈಸ್ 10,000 ರೂಪಾಯಿ ಅಂತಂದ್ರೆ 43% ಪ್ರೀಮಿಯಂ ಎಕ್ಸ್ಟ್ರಾ ಕೊಟ್ಟು ಬೈ ಮಾಡ್ತಾ ಇದ್ದಾರೆ. ಸೊ ನಾನೇನಾದ್ರೂ 100 ಶೇರ್ ಬೈ ಮಾಡ್ಬಿಟ್ರೆ, ಈಗ 7 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ರೆ, ಕಂಪನಿಯವರು ಬೈಬ್ಯಾಕ್ ಮಾಡಿದಾಗ 10 ಲಕ್ಷ ರೂಪಾಯಿ ಆಗೋಗುತ್ತೆ. ಅಂದ್ರೆ 7 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ 10 ಲಕ್ಷ ರೂಪಾಯಿ ನಾನು ವಾಪಸ್ ತಗೊಂಡ್ಬಿಡ್ಬೋದು. ಅಂದ್ರೆ 3 ಲಕ್ಷ ಪ್ರಾಫಿಟ್ ಮಾಡ್ಬಿಡ್ಬೋದು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ, ನೀವು ಅನ್ಕೊಂಡಿರೋದು 100% ತಪ್ಪು. ಯಾಕೆ ಅಂತಂದ್ರೆ, ಇನ್ನ ಕಂಪನಿಯವರು ಅಕ್ಸೆಪ್ಟೆನ್ಸ್ ರೇಷಿಯೋನ ಅನೌನ್ಸ್ ಮಾಡಿಲ್ಲ. ಅಕ್ಸೆಪ್ಟೆನ್ಸ್ ರೇಷಿಯೋ ಅಂದ್ರೆ ಪ್ರತಿ ಕಂಪನಿನೂ ಬೈ ಬ್ಯಾಕ್ ಅನೌನ್ಸ್ ಮಾಡಿದಾಗ ಅಕ್ಸೆಪ್ಟೆನ್ಸ್ ರೇಷಿಯೋನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಒಬ್ಬ ಇನ್ವೆಸ್ಟರ್ 100 ಶೇರ್ ಹೋಲ್ಡ್ ಮಾಡಿದ್ರೆ ಅದರಲ್ಲಿ ನಾವು 5 ಶೇರ್ನ 10,000 ರೂಪಾಯಿಗೆ ತಗೊಳ್ತೀವಿ, ಇಲ್ಲ 2 ಶೇರ್ನ ತಗೊಳ್ತೀವಿ, ಇಲ್ಲ 1 ಶೇರ್ನ 10,000 ರೂಪಾಯಿಗೆ ತಗೊಳ್ತೀವಿ, ಇಲ್ಲ 10 ಶೇರ್ನ 10,000 ರೂಪಾಯಿಗೆ ತಗೊಳ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಈ ರೇಷಿಯೋನ ಬಜಾಜ್ ಆಟೋದವರು ಇನ್ನ ಅನೌನ್ಸ್ ಮಾಡಿಲ್ಲ. ಸೊ ನೀವೇನಾದ್ರೂ 100 ಶೇರ್ ಹೋಲ್ಡ್ ಮಾಡಿದ್ರೆ ಅಥವಾ ಬೈ ಮಾಡಿದ್ರೆ 100ಕ್ಕೆ 100 ಶೇರ್ನು ಕಂಪನಿಯವರು ಬೈಬ್ಯಾಕ್ ಮಾಡಲ್ಲ 10,000 ರೂಪಾಯಿಗೆ. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ರೆಕಾರ್ಡ್ ಡೇಟ್ ನ ಇನ್ನ ಅನೌನ್ಸ್ ಮಾಡಿಲ್ಲ. ಇನ್ನ ಕಂಪನಿಯವರು ಡಿಸೈಡ್ ಮಾಡಿದ್ದಾರೆ. ಬಟ್ 15ನೇ ತಾರೀಕು ರೆಕಾರ್ಡ್ ಡೇಟಾ, ಇಲ್ಲ ಜನವರಿ 30ನೇ ತಾರೀಕಾ, ಇಲ್ಲ ಫೆಬ್ರವರಿ ಫಸ್ಟ್ ವೀಕಾ, ಸೆಕೆಂಡ್ ವೀಕಾ, ಥರ್ಡ್ ವೀಕಾ ಅಂತ ಗೊತ್ತಿಲ್ಲ. ಸೊ ನೀವ್ ಇವಾಗ ಏನಾದ್ರು 7 ಲಕ್ಷನೋ 14 ಲಕ್ಷನೋ ಮೀನ್ಸ್ ಹೆಂಗಿದ್ರು ನನಗೆ 43% ಪ್ರಾಫಿಟ್ ಬಂದ್ಬಿಡುತ್ತೆ ಅಂತ ಏನಾದ್ರು ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಬೈ ಮಾಡ್ತೀನಿ, ಬೈ ಮಾಡ್ಬಿಟ್ರೆ ನನಗೆ 43% ಪ್ರಾಫಿಟ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಮತ್ತೆ ಅದು ಯಾವಾಗ ಬರುತ್ತೆ ಅಂತ ಇನ್ನ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಇದೆಲ್ಲ ವಿಷಯನ ನೀವು ತಲೆನಲ್ಲಿ ಇಟ್ಕೊಂಡು ಬೈ ಬ್ಯಾಕ್ಗೆ ಅಪ್ಲೈ ಮಾಡ್ಬೇಕಾ, ಅಂದ್ರೆ ಬೈ ಬ್ಯಾಕ್ಗೋಸ್ಕರನೇ ನೀವು ಶೇರ್ಸ್ ನ ತಗೊಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ತರ IPO ರಿಲೇಟೆಡ್ ಮತ್ತೆ ಬೈಬ್ಯಾಕ್ ರಿಲೇಟೆಡ್ ಮತ್ತೆ ಸ್ಪ್ಲಿಟ್, ಬೋನಸ್, ಡಿವಿಡೆಂಟ್ ಇದೆ ಎಲ್ಲ ರಿಲೇಟೆಡ್ ನಾನು ನೋಡ್ಬೇಕು ಅಂತಂದ್ರೆ ಒಂದು ವೆಬ್ಸೈಟ್ ನ ಫಾಲೋ ಮಾಡ್ತೀನಿ. ಅದ್ಯಾವ್ದಪ್ಪ ಅಂತಂದ್ರೆ CHITTORGARH.com. ಈ ವೆಬ್ಸೈಟ್ ನ ನಾನು ಫಾಲೋ ಮಾಡ್ತೀನಿ. ಸೊ ನೀವು ಯಾರು ಬೇಕಾದ್ರೂ IPO ರಿಲೇಟೆಡ್ ಏನೇ ಕ್ವೇರೀಸ್ ಇದ್ರು, ಅಲಾಟ್ಮೆಂಟ್ ಕ್ವೇರೀಸು ಮತ್ತೆ ನಿಮ್ಗೆ ರೀಫಂಡ್ ಕ್ವೇರೀಸು ಎಲ್ಲಾನು ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನೋಡಿ, ಇದರಲ್ಲಿ ತೋರಿಸಿದ್ದಾರೆ ಬಜಾಜ್ ಆಟೋ ಬೈಬ್ಯಾಕ್ 2024 ಡೀಟೇಲ್ಸ್, ಇಶ್ಯೂ ಪೀರಿಯಡ್ ಸ್ಟಿಲ್ ನಾಟ್ ಅನೌನ್ಸ್ಡ್, ಅದಕ್ಕೆ ಬ್ಲಾಂಕ್ ಇದೆ. ಮತ್ತೆ ಬೈಬ್ಯಾಕ್ ರೇಷಿಯೋ ನೋಡಿ ಡಾಟ್ ಇದೆ, ಬೈಬ್ಯಾಕ್ ರೇಷಿಯೋ ಇನ್ನ ಅನೌನ್ಸ್ ಮಾಡಿಲ್ಲ. ಸೊ ಫ್ರೆಂಡ್ಸ್, ಈ ಮಾಹಿತಿ ಜೊತೆ ನಾನು ಇನ್ನೊಂದು ನಿಮ್ಗೆ ತೋರಿಸ್ಬೇಕು. ನಾನು ನನ್ನ ಪ್ರೀವಿಯಸ್ ಒಂದು ವಿಡಿಯೋನ ಮಾಡಿ ಪೋಸ್ಟ್ ಮಾಡಿದ್ದೆ. ಏನಪ್ಪಾ ಅದು ಅಂತಂದ್ರೆ, ನೋಡಿ, ಸಮ್ ರೂಲ್ ಫಾರ್ ಎವ್ರಿ ಟ್ರೇಡರ್ ಅಂತ. ಈ ವಿಡಿಯೋದಲ್ಲಿ ಏನಿದೆ ಅಂತಂದ್ರೆ, ಅದನ್ನ ನಾನು ಬಜಾಜ್ ಆಟೋ ಮುಖಾಂತರನೇ ತೋರಿಸ್ತೀನಿ ನೋಡಿ.
ಸಮ್ ರೂಲ್ ಫಾರ್ ಎವ್ರಿ ಟ್ರೇಡರ್ ಶುಡ್ ಫಾಲೋ. ಏನದು ಅಂತಂದ್ರೆ 9:15ಕ್ಕೆ ಮಾರ್ಕೆಟ್ ಓಪನ್ ಆಗುತ್ತೆ, 9:30ವರೆಗೂ ನೀವು ಯಾವುದೇ ಫ್ರೆಶ್ ಟ್ರೇಡ್ ನ ತಗೊಂಬೇಡಿ ಅಂತ ನಾನು ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅದರ ರಿಯಲ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಪ್ರೀವಿಯಸ್ ಡೇ ಅಂದ್ರೆ 8ನೇ ತಾರೀಕು ಬಜಾಜ್ ಆಟೋದು ಪಾಸಿಟಿವ್ ನ್ಯೂಸ್ ಅಂತಂದ್ರೆ ಬೈಬ್ಯಾಕ್ ನ್ಯೂಸ್ ಡಿಕ್ಲೇರ್ ಆಯ್ತು. ಸೊ 9ನೇ ತಾರೀಕು ಎಲ್ಲರೂ ಓಪನಿಂಗ್ ಅಲ್ಲೇ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ಯಾರೆಲ್ಲ ಬೈ ಮಾಡ್ಬಿಟ್ಟಿರ್ತಾರೆ ಅವರು ಸಿಕ್ಕಾಕೊಳ್ತಾರೆ. ಯಾಕೆ ಅಂತಂದ್ರೆ 9:30 ಹೈ ಏನಿದೆ 937399 ಅದು ಬ್ರೇಕ್ ಆಗಿಲ್ಲ. ಇದೇನಾದ್ರು ಬ್ರೇಕ್ ಆಗಿದ್ದಿದ್ರೆ ಮಾತ್ರ ಇದು ಮತ್ತೆ ರ್ಯಾಲಿ ಕಂಟಿನ್ಯೂ ಆಗಿರೋದು. ಬ್ರೇಕ್ ಆಗದೆ ಇದ್ದಿದ್ದಕ್ಕೆ ನೋಡಿ ಓಪನಿಂಗ್ ಅಲ್ಲಿ 7358ಗೆ ಓಪನ್ ಆಗಿದೆ. ಸೊ 7358 ಇಂದ ಕ್ಲೋಸ್ ಆಗಿರೋದು 7100. ಸೊ ಇಷ್ಟು ಲಾಸ್ ಆಗುತ್ತೆ. ನಾವು ಅದಕ್ಕೋಸ್ಕರನೇ 9:15ರಿಂದ 9:30ವರೆಗೂ ವೇಟ್ ಮಾಡಿ ಆಮೇಲೆ 9:15ರ ಕ್ಯಾಂಡಲ್ ಹೈ ಬ್ರೇಕ್ ಆದ್ರೆ ಮಾತ್ರ ನಾವು ಟ್ರೇಡ್ ನ ತಗೊಂಡ್ರೆ ಆ ಕಡೆ ಅದು ರಿಸಲ್ಟ್ಸ್ ನ ಕೊಡುತ್ತೆ. ಇಲ್ಲ ಅಂತಂದ್ರೆ ನಾವು ರಾಂಗ್ ಸೈಡ್ ಅಲ್ಲಿ ಎಂಟ್ರಿನ ಸಿಕ್ಕಾಕೊಬೇಕಾಗುತ್ತೆ. ಮತ್ತೆ ನೋಡಿ ಇವತ್ತೂ ಈ ಶೇರ್ಸ್ ಇನ್ನ ಈ ಪ್ರೈಸ್ ಬಂದಿಲ್ಲ. ಸೊ ಹಾಗಾಗಿ ಯಾವುದೇ ಕಂಪನಿ ಶೇರ್ಸ್ ಆಗಿರ್ಲಿ, ಒಂದು ನೆಗೆಟಿವ್ ನ್ಯೂಸ್ ಅಥವಾ ಪಾಸಿಟಿವ್ ನ್ಯೂಸ್ ಯಾವುದೇ ಬಂದಿದ್ರು ನಾವು ಫ್ರೆಶ್ ಆಗಿ ಎಂಟ್ರಿ ಆಗೋ ತರ ಇದ್ರೆ 9:15ರಿಂದ 9:30 ವೇಟ್ ಮಾಡಿ ಆಮೇಲೆ ನಾವು ಡಿಸೈಡ್ ಮಾಡಿ ಟ್ರೇಡ್ ನ ತಗೊಬೇಕು. ಇಲ್ಲ ಅಂತಂದ್ರೆ ನಾವು ಸಿಕ್ಕಾಕೊಳ್ತೀವಿ. ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತಂದ್ರೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಸಮ್ ರೂಲ್ ಆಸ್ ಎ ಎವ್ರಿ ಟ್ರೇಡರ್ ಶುಡ್ ಫಾಲೋ. ಆ ವಿಡಿಯೋನ ಇನ್ನೊಂದ್ಸಲಿ ನೋಡಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.